ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪೆಂಡುಲಮ್ ಡೌಸಿಂಗ್ ಬಗ್ಗೆ ವಿಡಿಯೋ ಇರುತ್ತೆ. ಸೊ ನಿಮ್ಮ 3 ಪ್ರಶ್ನೆಗೆ ನಾನು ಇವತ್ತು ನನ್ನ ಪೆಂಡುಲಮ್ ಕಡೆಯಿಂದ ಉತ್ತರವನ್ನು ಕೊಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಉತ್ತರ ಯಾವುದಾದ್ರು ಒಂದು 3 ಪ್ರಶ್ನೆಯನ್ನು ನೀವು ಕೇಳಬೇಕಾಗತ್ತೆ. ಒಂದು ವೇಳೆ ನಿಮಗೆ ಪ್ರಶ್ನೆ ಸಿದ್ಧ ಇಲ್ಲ ಅಂದರೆ ವಿಡಿಯೋವನ್ನು ಪಾಸ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ನೀವು ರೆಡಿ ಮಾಡ್ಕೋಬಹುದು. ಓಕೆ, ಆ್ಯಂಡ್ ನಿಮಗೆ ಮೇಯ್ನಾಗಿ ಈ ಒಂದು ಪೆಂಡುಲಮ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಏನು ಉತ್ತರ ಸಿಗುತ್ತೆ, ಸೊ ಖಂಡಿತ ನೀವು ಅದನ್ನು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಕ್ವೆಶನ್ ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. 3 ಡಿಫ್ರೆಂಟ್ ಕ್ವೆಶನ್ಸ್ ಇರಬೇಕಾಗತ್ತೆ. ಓಕೆ, ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಐ ಹೋಪ್ ನಿಮ್ಮ 3 ಪ್ರಶ್ನೆ ಸಿದ್ಧವಾಗಿದೆ ಅಂದ್ಕೋತೀನಿ. ಓಕೆ, ಸೊ ನೋಡೋಣ. ಸೊ ಪೆಂಡುಲಮ್ ನ್ಯೂಟ್ರಲ್ ಪೊಸಿಷನ್. ಓಕೆ, ಸೊ ಡಿಯರ್ ಪೆಂಡುಲಮ್, ನಮ್ಮ ಒಂದು ವೀಕ್ಷಕರು ಕೇಳಿದಂಥ ಮೊದಲನೆಯ ಪ್ರಶ್ನೆಗೆ ಉತ್ತರ ಏನು? ಮೊದಲನೆಯ ಪ್ರಶ್ನೆಗೆ ಉತ್ತರ ಏನು? ಸೊ ದ ಆನ್ಸರ್ ಇಸ್ ಎಸ್. ಸೊ ಪೆಂಡುಲಮ್ ಕಡೆಯಿಂದ ಎಸ್ ಅಂತ ಉತ್ತರ ಬರ್ತಾ ಇದೆ. ಸೊ ನೀವು ಮೊದಲನೇ ಪ್ರಶ್ನೆ ಏನು ಕೇಳಿದ್ರಿ ಅದು ಖಂಡಿತ ನೆರವೇರ್ತಾ ಇದೆ. ಓಕೆ, ನ್ಯೂಟ್ರಲ್ ಪೆಂಡುಲಮ್ ನ್ಯೂಟ್ರಲ್. ಓಕೆ, ಇವಾಗ 2ನೇ ಪ್ರಶ್ನೆಯನ್ನು ನೀವು ಮೈಂಡಲ್ಲಿ ಕೇಳ್ಕೊಳ್ಳಿ. ಡಿಯರ್ ಪೆಂಡುಲಮ್, ನಮ್ಮ ವೀಕ್ಷಕರ 2ನೆಯ ಪ್ರಶ್ನೆಗೆ ಉತ್ತರ ಯಾವ ರೀತಿ ಇದೆ ತೋರಿಸಿ ಪ್ಲೀಸ್. ನಮ್ಮ ವೀಕ್ಷಕರ 2ನೆಯ ಪ್ರಶ್ನೆಗೆ ಉತ್ತರ. ಓಕೆ, ಸೊ ಮೇ ಬಿ ಬರ್ತಾ ಇದೆ. ಸೊ ಒಂದು ರೀತಿ 50-50 ಚಾನ್ಸಸ್ ಇದೆ ಫ್ರೆಂಡ್ಸ್. 50-50 ಬರ್ಬೋದು, ಬರ್ದೇನೂ ಇರ್ಬೋದು, ಆಗಬಹುದು, ಆಗದೇನೂ ಇರ್ಬೋದು. ಸೊ 50-50 ಚಾನ್ಸಸ್. ಪೆಂಡುಲಮ್ ನ್ಯೂಟ್ರಲ್ ಓಕೆ, ಇವಾಗ ನಿಮ್ಮ 3ನೆಯ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಡಿಯರ್ ಪೆಂಡುಲಮ್, ನಮ್ಮ ವೀಕ್ಷಕರು ಕೇಳ್ತಕ್ಕಂಥ 3ನೆಯ ಪ್ರಶ್ನೆಗೆ ಉತ್ತರ ಏನು? 3ನೆಯ ಪ್ರಶ್ನೆಗೆ ಉತ್ತರ ಏನು? ಮೂರನೆಯ ಪ್ರಶ್ನೆಯ ಉತ್ತರ ಏನು? ದ ಆನ್ಸರ್ ಈಸ್ ಎಸ್. ಪರ್ಫೆಕ್ಟ್. ನೀವೇನು ಕೇಳ್ಕೊಂಡಿರಿ 3ನೇ ಪ್ರಶ್ನೆ ಉತ್ತರ ಬಂದು ಎಸ್. ಓಕೆ, ನ್ಯೂಟ್ರಲ್ ಪೆಂಡುಲಮ್ ನ್ಯೂಟ್ರಲ್ ಪೊಸಿಷನ್ ಪ್ಲೀಸ್. ನ್ಯೂಟ್ರಲ್ ಪೊಸಿಷನ್. ಸೊ ಫ್ರೆಂಡ್ಸ್, ನಮ್ಮ ಪೆಂಡುಲಮ್ಮಿನ ಪ್ರಶ್ನೆಗಳು ನೋಡಿದ್ರಲ್ಲ. ಸೊ ನಿಮ್ಮ ಮೊದಲನೆಯ ಪ್ರಶ್ನೆಗೆ ಎಸ್ ಅಂತ ಉತ್ತರ ಬಂದಿದೆ. ಸೊ ನೀವೇನು ಅಂದ್ಕೊಂಡಿದ್ರಿ ಶೀಘ್ರವಾಗಿ ನೆರವೇರ್ತಾ ಇದೆ. 2ನೆಯ ಒಂದು ಪ್ರಶ್ನೆ ಕೇಳಿದಾಗ 50-50 ಅಂತ ಬಂದು, ಅದೇ ಆಗದೆ ಇರ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಒಂದು ಸ್ವಲ್ಪ ಪ್ರಯತ್ನ ಶ್ರಮವನ್ನು ಪಟ್ಟರೆ ಅದನ್ನು ಸಹ ನೀವು ಅಚೀವ್ ಮಾಡ್ಬೋದು. 50-50 ಚಾನ್ಸಸ್ ಇದೆ ಅಂತ ಹೇಳಿದೆ. ಆ್ಯಂಡ್ 3ನೆಯ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟು ಮತ್ತೆ ಎಸ್ ಅಂತಾನೆ ಹೇಳಿದೆ. ಸೊ ನೀವು 3ನೇ ಪ್ರಶ್ನೆಗೆ ಏನು ಅಂದ್ಕೊಂಡಿದ್ದೆ ಅದು ಸಹ ಶೀಘ್ರವಾಗಿ ನೆರವೇರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಪೆಂಡುಲಮ್ ಉತ್ತರಗಳು. ಓಕೆ, ಸೊ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ರಿ ನೀವು ಅಂತ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆ, ನಿಮ್ಮ ಕಮೆಂಟ್ಸನ್ನು ಓದಲಿಕ್ಕೆ ನಾನು ತುಂಬ ಕಾತರದಿಂದ ಕಾಯ್ತಾ ಇರ್ತೀನಿ. ಓಕೆ,
ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ನಿಮಗೆ ಯಾರಿಗಾದರೂ ಪೆಂಡುಲಮ್ ಕಲಿಬೇಕು, ಡೌಸಿಂಗನ್ನು ಕಲಿಬೇಕು ಅನ್ನುವವರು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ ಅವೈಲಬಲ್ ಇದೆ, ಸರ್ಟಿಫಿಕೇಟ್ ಸಹ ನಿಮಗೆ ಸಿಗ್ತಾ ಇದೆ. ಸೊ ಖಂಡಿತ ಜಾಯಿನ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಂಟಿಲ್ ದೆನ್ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.